ನಮ್ಮ ಇಲ್ಲಿ ಈಶ್ವರ್ ಖಂಡ್ರೆ ಸಾಬ್ರು ಇದಾರೆ, ರೆಮ್ ಖಾನ್ ಇದಾರೆ, ಹೇಳ್ತಾ ಇದೀನಿ, ಮಂತ್ರಿ ಇದಾರೆ. ನಮ್ಮ ಕಾನ್ಸ್ಟೆನ್ಸಿ ಲಾಸ್ಟ್ ಕಾನ್ಸ್ಟೆನ್ಸಿ ಫಸ್ಟ್ ಅಲ್ಲಿಂದ ಫಸ್ಟ್ 52 ಮಾಡ್ಯಾರ. ಆಮೇಲೆ ಇಲ್ಲಿ ಮಹಾರಾಷ್ಟ್ರ, ಇಲ್ಲಿ ತೆಲಂಗಾಣ, ಮಧ್ಯ ಕರ್ನಾಟಕ. ಅದಕ್ಕಾಗಿ ನಮ್ಮ ಕನ್ನಡ ಹಿಂದೆ ಅರ್ಧ ಅದಕ್ಕಾಗಿ ನಾವು ನಮ್ಮ ಸಿಪೇಟ್ ಕಾಲೇಜು ನಮ್ಮ ಸರ್ಕಾರ ಅವಧಿಯಲ್ಲಿ ನಮ್ಮ DC ಇತ್ತು ಈ ಟೈಮ್ನಲ್ಲಿ. ಈಗ ಬಂದಾರ ನೋಡ್ರಿ ಗೋವಿಂದ ರೆಡ್ಡಿ. ಈ ಟೈಮ್ನಲ್ಲಿ ಮುಖ್ಯಮಂತ್ರಿ ತಗೊಂಡು ಪೂಜಾ ಮಾಡಿದ್ದೀವಿ. ಇಲ್ಲಿ ಮಂತ್ರಿ ಪಾಪ ಅವರು ಕಳ್ಸ್ಯಾರ, ಹಿಮಾಯ ಆಗಿದೆ ಹೇಳ್ತಾ ಇದಾರೆ. ವಿನಂತಿ ಇದೆ, ಜಲ್ದಿ ಸಿಪೇಟ್ ಕಾಲೇಜ್ ಪ್ರಾರಂಭ ಮಾಡಬೇಕು. ಮುಖಾಂತರ ಮಂತ್ರಿಜಿಗೆ ವಿನಂತಿ ಮಾಡ್ತೀನಿ. ಆಮೇಲೆ ಕೆರೆ ತುಂಬ ಯೋಜನೆ ಟೆಂಡರ್ ಆಗಿದೆ ಸಭಾಧ್ಯಕ್ಷರೇ. ಇನ್ಚಾರ್ಜ್ ಮಿನಿಸ್ಟರ್ಗೆ ನಿನ್ನೆ ಹೇಳಿದ್ರು, ಕೆರೆ ತುಂಬಿ ರೈತರ ಸಲುವಾಗಿ ನಮ್ಮ ಅವಧಿನಲ್ಲಿ ಮಂಜೂರು ಮಾಡಿದ್ದೀನಿ, ಟೆಂಡರ್ ಕೂಡ ಆಗಿದೆ, ಶೀಘ್ರದಲ್ಲಿ ಪ್ರಾರಂಭ ಆಗಬೇಕು ವಿನಂತಿ ಸಭಾಧ್ಯಕ್ಷರೇ. ಆಮೇಲೆ ಕಾರಂಜಾಯಿಂದ ಔರಾದ್ ಪಟ್ಟಣಕ್ಕೆ, ಕಮಾನರ್ ಪಟ್ಟಣಕ್ಕೆ ಕುಡ್ಲಿಕ್ಕೆ ನೀರು ಬಹಳ ದಿವಸದಿಂದ ಬೇಡಿಕಿತ್ತು, 30 ವರ್ಷದಿಂದ ಮಂಜೂರು ಆಗಿದೆ, ಟೆಂಡರ್ ಆಗಿದೆ, ಜಲ್ದಿ ಪ್ರಾರಂಭ ಮಾಡಬೇಕು ನಮ್ಮ ವಿನಂತಿ ಇದೆ ಸಭಾಧ್ಯಕ್ಷರೇ. ಆಮೇಲೆ ಕೊನೆಗೆ ನಮ್ಮ ಜಲ್ ಜೀವನ್ ಮಿಷನ್ ನಮ್ಮ ಪ್ರಧಾನಮಂತ್ರಿ ಅವರು ನಲ್ ಸೆ ಜಲ್ JJM ಸ್ಕೀಮ್ನಲ್ಲಿ ನಮ್ಮ 276 ವರ್ಕ್ ಇದೆ ಸಭಾಧ್ಯಕ್ಷರೇ. ಆಮೇಲೆ ನಮ್ಮ ಕಡೆ ನೀರಿನ ಪಾತ್ರೆ ಬಹಳ ಡೀಪ್ ಇದೆ, 600-500 ಮಾಡಬೇಕು ಅಂದ್ರೆ ನೀರು ಸಿಗಲ್ಲ. 276 ವರ್ಕ್ನಲ್ಲಿ 40-60 ವರ್ಕ್ ಅಷ್ಟೇ, ಬಾಕಿ ಎಲ್ಲ ಕಳಪೆ ಆಗಿದೆ. ನಾನು ಮಂತ್ರಿಗೆ ಪತ್ರ ಬರೆದೀನಿ, ಇನ್ಚಾರ್ಜ್ ಮಿನಿಸ್ಟ್ರಿಗೆ ಪತ್ರ ಕೊಟ್ಟಿದ್ದೀನಿ. ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ ಸೇರಿ ಸರಿ ಕೆಲಸ ಆಗಿಲ್ಲ. ಇವತ್ತು ಬಹಳ ಅಹಂಕಾರ ಆಗ್ತಾ ಇದೆ. ನೀರಿನ ಸಲುವಾಗಿ ಡೈಲಿ ಫೋನ್ ಬರ್ತಾ ಇದೆ, ತಾವು ಇಂದು ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಟ್ರಾನ್ಸ್ಪೋರ್ಟ್ ಹೇಳ್ತಾ ಇದ್ದಾರೆ, ದುಡ್ಡು ಬರ್ತಾ ಇಲ್ಲ. ನಾನು ಜಾಸ್ತಿ ಟೈಮ್ 10 ನಿಮಿಷ ಆಗಿಲ್ಲ, ನಾನು ಜಾಸ್ತಿ ಮಾತಾಡಲ್ಲ, ಬಟ್ 2 ಮಿನಿಟ್ಸ್ ಮಾತಾಡ್ತಾ ಇದ್ದೀನಿ. ನಮ್ಗೆ ತಾವು ನಮ್ಮ ಸ್ನೇಹಿತರು, ಅದಕ್ಕಾಗಿ ನಮ್ಮ 276 ವರ್ಕ್ನಲ್ಲಿ 60 ಅಷ್ಟೇ ಚೆನ್ನಾಗಿದೆ, ಬಾಕಿ ಎಲ್ಲ ಕಳಪೆ ಆಗಿದೆ. ನಾನು ಪದೇ ಹೇಳ್ತಾ ಇದ್ದೀನಿ, ತಮ್ಮ ಮುಖಾಂತರ ಮಂತ್ರಿಗಳಿಗೆ, ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ನಾನು ಸಮಿತಿ ಮಾಡ್ತೀನಿ, ಸಮಿತಿ ಆಗಿಲ್ಲ, ಸಮಿತಿ ನಿರೀಕ್ಷಣೆ ಮಾಡಿಲ್ಲ, ಸಮಿತಿ ಸರ್ವೆ ಮಾಡಿಲ್ಲ, ಸರ್ವೆ ಆಗಬೇಕು. ನಮ್ಮ ಭಾಗಕ್ಕೆ ಬಹಳ ಪ್ರಾಬ್ಲಮ್ ಇದೆ, ರೈತರಿಗೆ ಕುಡ್ಲಿಕ್ಕೆ ನೀರಿಲ್ಲ. ಅದಕ್ಕಾಗಿ ತಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಮ್ಮ JJM ಕೆಲಸ ಸರಿಯಾಗಿ ಆಗಬೇಕು, ಆಮೇಲೆ ಕ್ವಾಲಿಟಿ ಕೆಲಸ ಆಗಬೇಕು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.